ಎಲ್ಲರಿಗೂ ನಮಸ್ಕಾರ. ಇವತ್ತು ಡ್ರೈ ಫ್ರೂಟ್ಸ್ ಉಂಡೆ ಅಥವಾ ಅಂಟಿನ ಉಂಡೆಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ತುರಿದಿಟ್ಟುಕೊಂಡಂತಹ ಕೊಬ್ಬರಿ, ಉತ್ತತ್ತಿಯ ಪುಡಿ, ಕೇರು ಬೀಜ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಅಂಟು ಹಾಗೂ ಖರ್ಜೂರ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ತುರಿದಿಟ್ಟುಕೊಂಡಿರುವ ಒಣ ಕೊಬ್ಬರಿಯನ್ನು ನಿಧಾನವಾಗಿ ಹುರಿಯಬೇಕು. ಇದು ಹಗುರವಾಗಿ ಬರುವವರೆಗೂ ಸ್ವಲ್ಪ ಹುರಿಯಬೇಕು. ನಂತರ ಇದಕ್ಕೆ ಉತ್ತತ್ತಿ ಪುಡಿ ಮಾಡಿರುವಂಥದ್ದನ್ನು ಹಾಕಿ ಸಣ್ಣ ಉರಿಯಲ್ಲಿಯೇ ಹುರಿಯಬೇಕು. ನಂತರ ಒಂದೊಂದಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿಯುತ್ತೇನೆ. ನಂತರ ಕೇರು ಬೀಜ, ಬಾದಾಮಿ, ಗೋಡಂಬಿ, ಇದೆಲ್ಲ ಹುರಿದುಕೊಂಡ ನಂತರ ಒಂದು ಮಿಕ್ಸರ್ ಜಾರಿಗೆ ಬಿಡಿಸಿ ಇಟ್ಟುಕೊಂಡಿರುವಂತಹ ಖರ್ಜೂರವನ್ನು ಪೇಸ್ಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ಸೀಡ್ಲೆಸ್ ಇರುವಂತಹ ಖರ್ಜೂರವನ್ನೇ ಬೆಳೆಸಿದ್ದೇನೆ. ನಂತರ ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ ಅಂಟನ್ನು ಕರೆದುಕೊಳ್ಳೋಣ. ಅಂಟನ್ನು ಹಾಕಿದ ನಂತರ ಈ ರೀತಿಯಾಗಿ ಶಂಡಿಗೆ ಆಕಾರದೊಳಗೆ ಇದು ಉಬ್ಬಿಕೊಳ್ಳುತ್ತದೆ. ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಪೇಸ್ಟ್ ಮಾಡಿಕೊಂಡಿರುವ ಖರ್ಜೂರವನ್ನು ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಈ ರೀತಿ ಮೆಲ್ಟ್ ಆದ ನಂತರ ಪುಡಿ ಮಾಡಿಟ್ಟುಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಹಾಕೋಣ. ಗೋಡಂಬಿ, ಕೇರು ಬೀಜ, ಬಾದಾಮಿ, ಅಂಟು, ಒಣ ಕೊಬ್ಬರಿ ಮತ್ತು ಉತ್ತತ್ತೆಯ ಪುಡಿ. ಎಲ್ಲವನ್ನು ಸರಿಯಾಗಿ ಮಿಶ್ರಣವನ್ನು ಮಾಡಿಕೊಳ್ಳೋಣ. ಕೈಯಿಂದಲೇ ಸರಿಯಾಗಿ ಮಿಶ್ರಣವನ್ನು ಮಾಡಿಕೊಂಡರೆ ಉಂಡೆಗಳು ಕಟ್ಟಲು ಸುಲಭವಾಗುತ್ತದೆ. ನಂತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಿಕೊಳ್ಳೋಣ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ತಿನ್ನಬಹುದಾದಂತಹ ಆರೋಗ್ಯಕರವಾದ ಉಂಡೆ ಇದಾಗಿದೆ. ಮಾಡಿಕೊಳ್ಳಲು ಸಹ ಬಹಳ ಸುಲಭವಾದಂತಹ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಈಗ ರುಚಿ ಆದಂತಹ ಡ್ರೈ ಫ್ರೂಟ್ಸ್ ಉಂಡೆ ಸವಿಯಲು ಸಿದ್ಧ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಎಂದು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.